ಓಕೆ. ಈ ಮದರ್ ಪ್ರಾಮಿಸ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಈಗ ನಮ್ಮ ವೀಕ್ಷಕರಿಗೆ ನೀವು ಕೊನೆಯದಾಗಿ ನೀವು ಕೊಡುವಂಥ ಪ್ರಾಮಿಸ್ ಏನು ಅಂತ? ಇವತ್ತು ಇವತ್ತು ಹೆಂಗಾಗಿದೆ ಅಂದರೆ, ಯಾರೇ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರು, ಈಗ ನಾವೇ ಎಷ್ಟೊಂದು ಸರಿ ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಹೇಳಿದ್ರು ಪ್ರೇಕ್ಷಕರಿಗೆ ಅದನ್ನು ಅವರು ನಂಬೇಕೋ ಬೇಡವೋ ಅನ್ನೋ ಥರನೇ ಇದ್ದಾರೆ. ಯಾಕಂದರೆ ಆ ಥರದ್ದು ಭಾಳಷ್ಟು ಅನುಭವಗಳು ಅವ್ರಿಗೆ ಆಗ್ತಾ ಇರುತ್ತೆ. ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಬರೋದೆಲ್ಲದೂ ಸತ್ಯನೇ ಅಲ್ಲ, ಯಾವ್ದು ಸತ್ಯ ಯಾವ್ದು ಸುಳ್ಳು ಏನೂ ಗೊತ್ತಾಗ್ತಾನೆ ಇಲ್ಲ. ಸೊ ಹಾಗಾಗಿ ಪ್ರೇಕ್ಷಕನಿಂದ ಪ್ರೇಕ್ಷಕನಿಗೆ ವಿಷಯ ಹೋದರೆ ಮಾತ್ರ ಅದು ಇವತ್ತು ನಿಜ ಅಂತ ಅವ್ರಿಗೆ ಗೊತ್ತಾಗೋದು ಅಥವಾ ನಂಬೋದು ಅಂತ. ಸೊ ಮದರ್ ಪ್ರಾಮಿಸ್ ವಿಚಾರಕ್ಕೆ ಬಂದರೆ, ಸಿನಿಮಾ ನೋಡಿರೋರನ್ನ, ಸಿನಿಮಾ ಥಿಯೇಟ್ರಲ್ಲಿ ಕೂತು ನಕ್ಕು ಎಂಜಾಯ್ ಮಾಡಿರೋರನ್ನ ಕೇಳಿ, ಅವ್ರು ನಿಮಗೆ ಖಂಡಿತ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಇದು ಗುಂಪಲ್ಲಿ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ನಕ್ಕು ನೋಡೋವಂಥ ಸಿನಿಮಾ. ಆ್ಯಂಡ್ ಹೊಸ ನಿರ್ದೇಶಕರು, ಹೊಸ ಹುಡುಗರುಗಳು ತುಂಬ ಜನ ಕೆಲಸ ಮಾಡಿ ತುಂಬ ಜನ ಚೆನ್ನಾಗಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ. ಇದು ನನ್ನ ಪ್ರಾಮಿಸ್. ಹೀರೋ ಹೋಂಡಾ ಸ್ಪ್ಲೆಂಡರ್ ಇದೆಯಲ್ಲ, ಅದು ನನಗೆ ಹೆಂಗೆ ಕನೆಕ್ಟ್ ಆಯಿತು ಅಂತಂದರೆ, ನಾನು ಫಸ್ಟ್ ದುಡ್ಡು ತಗೊಂಡಿದ್ದು ಹೀರೋ ಹೋಂಡಾ ಸ್ಪ್ಲೆಂಡರ್ನೇ. 20 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಸಾಕು ಅಷ್ಟೇ. ನೋಡಿ ಹೆಂಗಿದೆ. ಅದಕ್ಕೆ ಏನು ಪೆಟ್ರೋಲ್ ಖಾಲಿ ಆದರೂ ಒಂದು 20 ಕಿಲೋಮೀಟ್ರ್ ಹೋಗುತ್ತೆ ಅಂತ. ಅದು ಬೇರೆ. ಸೊ ವೆರಿ ಹ್ಯಾಪಿ. ಕೊನೆದಾಗ ಒಂದು ಮಾತನ್ನು ಹೇಳಲೇಬೇಕು. ಏನು ಅಂದರೆ, ನೀವು ಎಲ್ಲಿ ಮೊದಲು ಪರಿಚಯ ಆಗಿದ್ದು? ನಮ್ಮ ಗುರುಪ್ರಸಾದ್ ಸರ್ ಆಫೀಸಲ್ಲಿ. ನಾನು ಆ್ಯಕ್ಚುಲಿ ನಿಮ್ಮನ್ನು ನೋಡಿದ್ದೊಬ್ಬರು ಕಲಾವಿದರಾಗಿ ನಾನು ಕೂತಿದ್ದೆ. ಆ್ಯಂಡ್ ಅವರು ನಿಮಗೆ ಇದು ಮಿಮಿಕ್ರಿ ಎಲ್ಲ ಮಾಡ್ತಿರಲ್ಲ ಮಾಡಿ ಅಂತ. ನೀವೆಲ್ಲ ಮಾಡಿದಾಗ ಅಯ್ಯೋ ಇವರು ಏನು ಜರ್ನಲಿಸ್ಟ್ ಅಂತ ಹೇಳ್ತಾರೆ, ಇಷ್ಟು ಚೆನ್ನಾಗಿ ಮಿಮಿಕ್ರಿ ಎಲ್ಲ ಮಾಡ್ತಾರಲ್ಲ ಅಂತ. ಆ್ಯಂಡ್ ಮಿಮಿಕ್ರಿ ಮಾಡಿದ್ರಿ, ಕವಿತೆ ಹೇಳಿದ್ರಿ, ಹನಿಗವಿತೆಗಳನ್ನ ಹೇಳಿದ್ರಿ. ಅದು ನನಗೆ ಅದೇ ನೆನಪಿರೋದು. ನನಗೆ ಅದ್ರದ್ದು ಒಂದು ಲೈನು ನಾನು ನೆನೆಸ್ಕೊತಾ ಇದ್ದೆ ಇವತ್ತು ಬರ್ತಾ. ಏನಾದರೂ ತಿನ್ಸಾಯ್ಬಾರ್ದ ಅಂದರೆ, ಸಂಡೇ ಡಯಟ್ ಬಗ್ಗೆ ಏನಾದ್ರು ತಿನ್ಸೇಬಾರ್ದ ನಿಮ್ಮ ಮುಂಡೆ ಅಂಡದ್ದು ಮೊಟ್ಟೆ. ಎಷ್ಟು ವರ್ಷದ ಹಿಂದಿನ ನನಗೂ ಕೂಡ, ನನಗೆ ಡಾಲಿ ಧನಂಜಯ ಅಂದ ತಕ್ಷಣವೇ ಭಾಳ ಹತ್ತಿರಕ್ಕೆ ಬಂದುಬಿಡ್ತೀರಿ ನೀವು. ಕಾರಣ ಏನು ಅಂದರೆ, ನಾನು ನಿಮಗೆ ಅಲ್ಲಿಂದ ನೋಡೀನಿ. ಜೊತೆಗೇನು ಅಂದರೆ, ನಿಮ್ಮಿಂದ ಒಂದು ಪ್ರಾಮಿಸ್ ಸಿಕ್ಕಿದೆ ಏನು ಅಂದರೆ, ನಿರಂತರವಾದ ಶ್ರಮ ಮಾಡ್ತೀನಿ ಅಂತ. ಸೊ ಅದು ಯಾಕಂದರೆ ನೀವು ಪಟ್ಟಿರೋ ಪಾಡೇನಿದೆಯಲ್ಲ, ಅದನ್ನು ಭಾಳ ಹತ್ತಿರದಿಂದ ಕಂಡಿರುವಂಥವ್ರು ನಾವು. ಅದಕ್ಕೋಸ್ಕರ ಮತ್ತೊಂದು ಸರಿ ನಮ್ಮ ಪ್ರಾಮಿಸ್ ಏನು ನಿಮಗೆ ಅಂತಂದರೆ, ನೀವೇನಿದ್ರೂ ಕೂಡ ನಮಗೆ ನೇರವಾಗಿ ಹೇಳಬೇಕು, ಸರ್ ಇದೊಂದು ಕಾರ್ಯಕ್ರಮ ಮಾಡಬೇಕು, ರೀಸನ್ ಕೊಡೋಂಗಿಲ್ಲ, ದಯವಿಟ್ಟು ಮಾಡಬೇಕು ನೀವು ಅಂತೇಳಿ ಅಂತ. ಥ್ಯಾಂಕ್ ಯು ಸರ್. ಸೊ ಅದು ಆ ಹಕ್ಕು ನಿಮಗಿದೆ. ಥ್ಯಾಂಕ್ ಯು ಸರ್. ಲವ್ ಯು. ಥ್ಯಾಂಕ್ ಯು ವೆರಿ ಮಚ್. ಭಾಳ ಅದ್ಭುತವಾಗಿ ಮಾತಾಡಿದ್ರಿ. ಭಾಳ ನಿರೀಕ್ಷೆಗಳಿದೆ ನಿಮ್ಮ ಬಗ್ಗೆ. ಎಸ್ ಸರ್. ಹೀಗಾಗಿ ಖಂಡಿತ ಅದನ್ನು ಉಳಿಸ್ಕೊಳ್ಳೋ ಕಡೆ ನನ್ನ ಎಲ್ಲ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಜೀವನದಲ್ಲಿ ಕಷ್ಟಪಟ್ಟಿರಲ್ಲ. ಕುವೆಂಪುರ ಕಡೆ ಒಂದು ಮಾತು ಹೇಳ್ತಾರೆ, ಆತ್ಮವಚ್ಚಿದವೆಂದು ಜನ್ಮಗಳ ಬಹವೆಂದು ಮೃತ್ಯುನಶ್ವರವೆಂದು ಭಾರತಿಗೆ ಜಯವೆಂದು, ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಕುಗ್ಗದಿಯೇ ಜಗ್ಗದಿಯೇ ನುಗ್ಗಿ ನಡೆ ಮುಂದೆ ಅಂತ. ಸೊ ಆ ಮನೋಭಾವನೆ ನಿಮ್ಮಲ್ಲಿದೆ. ಗ್ರೇಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಡಾಲಿ ಧನಂಜಯ್ ಅವರ ಜೊತೆಗಿನ ಮಾತು. ಸಾಕಷ್ಟು ಪ್ರಾಮಿಸ್ಗಳು ಬಂದವು. ಅದರಲ್ಲಿ ಏನು ಪ್ರಾಮಿಸ್, ಏನಪ್ಪ ದೊಡ್ಡ ಪ್ರಾಮಿಸ್ ಅಂತಂದರೆ, ನಿರಂತರವಾಗಿ ನಾನು ಕನ್ನಡ ಚಿತ್ರಗಳನ್ನು ಮಾಡ್ತಾ ಇರ್ತೀನಿ. ಅಷ್ಟೇ ಅಲ್ಲ, ಈ ಜನರಲ್ಲೇನು ಒಂದು ಬದಲಾವಣೆ ನೋಡ್ತಾ ಇದ್ದೀವಲ್ಲ, ನಾವು ಒಂದು ಮನಸ್ಥಿತಿ ಬದಲಾಗಿದ್ದಿಲ್ಲ ಕನ್ನಡ ಚಿತ್ರರಂಗ ಅನ್ನೋದು, ಅದನ್ನು ಬದಲಾಯಿಸ್ತೀನಿ ನಾನು ಅಂತ. ನಿಜಕ್ಕೂ ಡಾಲಿ ಖಂಡಿತವಾಗಲೂ ಮಾಡ್ತಾರೆ. ತಪ್ಪದೇ ಅವರ ಸಿನಿಮಾಗಳನ್ನು ನೋಡಿ. ಬರೀ ಮದರ್ ಪ್ರಾಮಿಸ್ ಮಾತ್ರ ಅಲ್ಲ, ಎಲ್ಲ ಸಿನಿಮಾಗಳನ್ನು ಕೂಡ ನೋಡಬೇಕು. ಅದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ನಿಜಕ್ಕೂ ನಾವು ಅವ್ರಿಗೆ ಮಾಡ್ತಿರೋಂಥ ಉಪಕಾರ ಅಲ್ಲ, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಥ್ಯಾಂಕ್ ಯು ವೆರಿ ಮಚ್.